ಮಸಣಿಕಮ್ಮ ಅಂತಲೂ ಅಂತಾರೆ, ಪಿರಿಯಾಪಟ್ಟಣದಮ್ಮ ಅಂತಲೂ ಅಂತಾರೆ. ತುಂಬ ರಶ್ ಇತ್ತು. ಇದೊಂದು ಜಾಗ ಕೊಟ್ಟಿದ್ದಾರೆ ನಮಗೆ. ಎಲ್ಲೋ ನಮಸ್ತೆ, ಮತ್ತೊಂದು ಪಯಣಕ್ಕೆ ಸ್ವಾಗತ. ಇದಕ್ಕಿಂತ ಮುಂಚೆ ಮಾಲೇಕಲ್ ತಿರುಪತಿಗೆ ಹೊರಟಿದ್ವಿ. ಇವತ್ತು ಪಿರಿಯಾಪಟ್ಟಣದಮ್ಮಗೆ ಹೊರಡ್ತಾ ಇದ್ದೀವಿ. ಏನು ವಿಶೇಷ ಅಂದರೆ ಅಮ್ಮನ ಮನೆಯದು ಇದು ಮನೆ ದೇವರು, ಹಾಗಾಗಿ ಯಾರೂ ಹೋಗಿರಲಿಲ್ಲ. ಅಜ್ಜಿನೂ ಸಹ ಹೋಗಿರಲಿಲ್ಲ. ನಮಗೆ ಗೊತ್ತಿರೋಂಗೆ ಯಾರೂ ಆ ದೇವಸ್ಥಾನಕ್ಕೆ ಹೋಗಿರಲಿಲ್ಲ. ಅಣ್ಣ ಹೋಗಿ ಬಂದಿದ್ದರು ಒಂದು ಸಲ ಹೀಗೆ ರೀಸೆಂಟಾಗಿ. ನಾವು ನೋಡಬೇಕು, ಒಂದು ಸಲನೂ ಹೋಗಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಹೊರಟ್ವಿ. ತುಂಬ ದಿನದ್ದು ಇದು ವಿಡಿಯೋ ಎಡಿಟ್ ಮಾಡೋಕ್ಕಾಗಿರಲಿಲ್ಲ, ಹಾಗಾಗಿ ಇವಾಗ ಎಡಿಟ್ ಮಾಡಿದ್ದೀನಿ. ಇಲ್ಲಿ ಸ್ಪೆಷಲ್ ವ್ಯಕ್ತಿಯೊಬ್ಬರು ಬರ್ತಾರೆ ಈ ದೇವಸ್ಥಾನಕ್ಕೆ, ತಪ್ಪದೆ ಫುಲ್ ವಿಡಿಯೋನ ನೋಡಿ ದಯವಿಟ್ಟು. ಇವರು ಫಿಲಮ್ ಆಕ್ಟ್ರಸ್ಸು ಸಹ, ರಾಜಕಾರಣಿನೂ ಸಹ. ಚಿತ್ತೂರಿಂದ ಚಂದ್ರಪಟ್ಟಣ ಹೋಗಿ, ಚಂದ್ರಪಟ್ಟಣದಿಂದ ಹೊಳೆನರಸೀಪುರದಿಂದ ಪಿರಿಯಾಪಟ್ಟಣದಮ್ಮಗೆ ಹೋದ್ವಿ. ಎಲ್ಲ ಹೋಗ್ಬೇಕಾದ್ರೆ ನಾವು ತಿಂಡಿ ಎಲ್ಲ ರೆಡಿ ಮಾಡ್ಕೊಂಡು ಹೋದ್ವಿ. ಏಕೆಂದರೆ ಮಧ್ಯೆ ಎಲ್ಲೂ ನಿಲ್ಸೋದು ಬೇಡ, ಹೋಟೆಲೆಲ್ಲ ತಿನ್ನೋದು ಬೇಡ ಅಂತೇಳಿ ಮನೇಲೇ ನಾವು ಮಾಡ್ಕೊಂಡ್ವಿ. ಅಜ್ಜಿ ಕೇಳಿದ್ವಿ, ಅಜ್ಜಿ ಹೇಳಿದ್ರು ನಾವು ಒಂದಿನವೂ ಹೋಗಿಲ್ಲ, ಇದೇ ಫಸ್ಟ್ ಹೋಗ್ತಾ ಇರೋದು. ನಾವು ಹೋಗ್ಬೇಕಾದ್ರೆ ಹೊಳೆನರಸೀಪುರದಲ್ಲಿ ಇದು ಇಟ್ಕೊಂಡಿದ್ರು, ಮೀನು ಇಟ್ಕೊಂಡಿದ್ರು. ಅದನ್ನು ನೋಡೋಣ, ಕೇಳೋಣ. ಜಿಲೇಬಿ ಆಗಿರೋ ಚೆನ್ನಾಗಿರುತ್ತೆ ಕಣಣ್ಣ. ಜಿಲೇಬಿ ಖಾಲಿ ಆದ್ವಾ ಅಣ್ಣ? ಜಿಲೇಬಿ ಖಾಲಿ ಆದ್ವಾ? ಜಿಲೇಬಿ ಮೀನು ಖಾಲಿಯಾಗಿದೆ ಅಂತಂದರು, ಹಂಗಾಗಿ ನಾವು ಮುಂದುವರ್ಸಿದ್ವಿ ಜರ್ನಿನ. ಅಲ್ಲಿ ಹೋಗ್ತಾ ಒಂದು ಜಾಗದಲ್ಲಿ ತಿಂಡಿಗೆ ಅಂತ ನಿಲ್ಸಿದ್ವಿ. ಚೆನ್ನಾಗಿತ್ತು ಜಾಗ. 2 ರೋಡ್ ಆಗಿತ್ತು, ಒಂದು ಮೇಯ್ನ್ ರೋಡು, ಒಂದು ಸಬ್ ರೋಡ್ ಇತ್ತು. ಇದು ನೋಡಿ ಮೇಯ್ನ್ ರೋಡು, ಈ ಕಡೆ ಒಂದು ಸಬ್ ರೋಡ್ ಹೋಗ್ತಿತ್ತು. ಹಂಗಾಗಿ ಅಲ್ಲಿ ಚೆನ್ನಾಗಿತ್ತು, ತಿಂಡಿಗೆಲ್ಲ ನೆರಳಿತ್ತು ಅಂತ ಹೇಳ್ಬಿಟ್ಟು ಎಲ್ಲ ಕುತ್ಕೊಂಡು ಟಿಫನ್ ಎಲ್ಲ ತಿನ್ನೋಕ್ಕೆ ರೆಡಿ ಆದ್ವಿ. ಚೆನ್ನಾಗಿತ್ತು ಪ್ಲೇಸ್, ಒಳ್ಳೆ ತಿಂಡಿ ತಿನ್ನೋಕ್ಕೆ. ನಾವು ತಿಂಡಿ ಚಿತ್ರಾನ್ನ ಮಾಡ್ಕೊಂಬಂದಿದ್ವಿ. ಚಿತ್ರಾನ್ನ ಮತ್ತು ಎಲ್ಲ ಬಾಳೆ ಎಲ್ಲ ರೆಡಿ ಮಾಡ್ಕೊಂಬಂದಿದ್ವಿ. ಚಿತ್ರಾನ್ನದ ಜೊತೆಗೆ ಮಾವಿನ ಹಣ್ಣು ತೊಗೊಂಬಂದಿದ್ವಿ. ಮಾವಿನ ಹಣ್ಣು ಎಲ್ಲ ಪೀಸ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಲಾಸ್ಟಿಗೆಲ್ಲ ತಿಂದ್ವಿ. ಫಸ್ಟ್ ಇವ್ರಿಗೆಲ್ಲ ಬಡಿಸ್ಬಿಟ್ಟು ಆಮೇಲೆ ನಾನು ಲಾಸ್ಟಿಗೆ ತಿಂದ್ಬಿಟ್ವಿ. ಪ್ರಕೃತಿ ಮಧ್ಯೆ ಒಂದು ತಿಂಡಿ ಸವಿಯೋದು ಅಂದರೆ ತುಂಬ ಅದೃಷ್ಟ ಮಾಡಿರಬೇಕು ನಿಜವಾಗ್ಲೂ. ಎಷ್ಟು ಚೆನ್ನಾಗಿತ್ತು, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ನಾವೇ ಬಡಿಸ್ಕೊಂಡು ಪ್ರಕೃತಿ ಮಧ್ಯೆ ಕೂತ್ಕೊಂಡು ತಿಂತಾಯಿದ್ರೆ ತಂಪಾದ ಗಾಳೀಲಿ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ನಾವು ಈ ದೇವಸ್ಥಾನಕ್ಕೆ ಹೋಗೇ ಇರಲಿಲ್ಲ, ಆದರೆ ಮನೇಲೇ ದೇವ್ರನ್ನ ಕೂರಿಸಿ ಕೋಳಿ ಎಲ್ಲ ಕೊಯ್ದು ಸಾಂಬಾರು ಮಾಡ್ಕೊಂಡು ತಿಂತಾಯಿದ್ವಿ. ಅಂದರೆ ಆರತಿ ಎಲ್ಲ ಮಾಡಿ, ನೆಲ ಒರೆಸಿ ರಂಗೋಲಿ ಹಾಕಿ ಆ ಥರ ಮಾಡ್ತಾಯಿದ್ರು. ಹೋಗ್ಬೇಕಾದ್ರೆ ನೋಡಿ ಎಲ್ಲರೂ ಒಬ್ಬರ ಮೇಲೆ ಮಲ್ಕೊಂಡು ಆಟ ಆಡ್ತಾಯಿದ್ರು. ಹಿಂದ್ಗಡೆ ಅವನ ಒಬ್ಬನಿಗೆ ಸಾಕಾಯಿತು ಮಲ್ಕೊಳಕ್ಕೆ. ನಮಗಂತೂ ಇಕ್ಕಟ್ಟು ಮಾಡಿಬಿಟ್ಟ, ಕೂತ್ಕೊಳಕ್ಕೆ ಜಾಗ ಆಗಲಿಲ್ಲ. ಅವ್ನು ಮಲ್ಕೊಂಬಿಟ್ಟು ನಮಗೆ ಎಲ್ಲರಿಗೂ ತೊಂದರೆ ಕೊಡ್ತಾಯಿದ್ದ. ಅವ್ನಿಗೆ ಕೂತ್ಕೊಳಕ್ಕೆ ಆಗ್ತಾಯಿಲ್ಲ ಅಂತೇಳ್ಬಿಟ್ಟು. ಹೋಗ್ತಾ ಒಂದು ನದಿ ಸಿಕ್ತು ಹರಿತಾ ಇರೋದು. ಇದು ಗೋರೂರು ಡ್ಯಾಮಿಂದ ಹರಿದು ಬರ್ತಾ ಇರೋದು, ಅಂದರೆ ಹೇಮಾವತಿ ನೀರು. ಅದು ಹರಿದ್ಬಿಟ್ಟು ಕಾವೇರಿ ನದಿಗೆ ತಲುಪುತ್ತೆ. ಹೋಗ್ತಾ ಹಂಗೆ ಕುಶಾಲನಗರ ಇನ್ನೇನು ಹತ್ತತ್ರ ನಿಯರ್ ಬೈ ಇದ್ದೀವಿ. ನನಗೆ ನೋಡಿ ಇಲ್ಲಿ ಮೀನೆಲ್ಲ ಕಟ್ ಮಾಡ್ತಾಯಿದ್ರು. ನೋಡೋಣ ಇಲ್ಲೊಂದು ಹತ್ರ ಕೇಳೋಣ ಎಷ್ಟು ರೇಟು ಏನು ಅಂತ. ತುಂಬ ಕಾಸ್ಟ್ಲಿ ಹೇಳ್ತಾಯಿದ್ರು ಬಿಡಿ. ಎಷ್ಟು 200 ರೂಪೀಸ್ kg ಏನೋ ಹೇಳ್ತಾಯಿದ್ರು ಜಿಲೇಬಿ ಮೀನು. ಮತ್ತು ಇಲ್ಲಿ ಹಂಗೆ ಪಕ್ಕದಲ್ಲಿ ಹೊಗೆ ಸೊಪ್ಪೊಂದು ಗಿಡ ಹಾಕಿದ್ರು, ಅದನ್ನೆಲ್ಲ ವೀಡಿಯೋ ಮಾಡ್ಕೊತಾ ಇದ್ದೆ. ನೋಡಿ ಎಷ್ಟು ಇಲ್ಲೆಲ್ಲ ತುಂಬ ಬೆಳೀತಾರೆ, ಅದಕ್ಕೆಲ್ಲ ಲೈಸೆನ್ಸ್ ಎಲ್ಲ ಬೇಕು ಅಂತ ಏನೋ ಹೇಳಿದ್ರು. ಆಲೂಗಡ್ಡೆ ಮತ್ತು ಶುಂಠಿ ಎಲ್ಲ ತುಂಬ ಜಾಸ್ತಿ ಈ ಸೈಡು ಬೆಳೀತಾರೆ. ಅಂತೂ ಇಂತೂ ತಲುಪಿದ್ವಿ. ತುಂಬ ರಶ್ ಇತ್ತು ಅವತ್ತು, ಭಾನುವಾರ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ರಶ್ ಇತ್ತು. ಎಲ್ರಿಗೂ ರಜೆ ಇದೆಯಲ್ಲ, ಹಂಗಾಗಿ ಈ ಕಾರ್ ನಿಲ್ಸೋಕ್ಕೂ ಜಾಗ ಇರಲಿಲ್ಲ, ಓಡಾಡೋಕ್ಕೂ ಜಾಗ ಇರಲಿಲ್ಲ. ಅಷ್ಟು ಸಖತ್ತು ಗಿಜಿ ಆಗಿತ್ತು ಜನ ಸಿಕ್ಕಾಪಟ್ಟೆ. ಇಲ್ಲೆಲ್ಲ ನಾನ್ ವೆಜ್ ಮಾಡೋದ್ರಿಂದ ತುಂಬ ರಶ್ ಇರುತ್ತೆ. ನಮಗಂತೂ ಸಾಕಾಗೋಯಿತು. ಇವಾಗ ಪೂಜೆಗೆ ಏನೇನು ಬೇಕು ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ವಿ. ಮತ್ತು ನಾವು ಕೋಳಿ ಕುಯ್ಯೋದ್ರಿಂದ ಅದಕ್ಕೆ ಜಾಗ ಬೇಕು. ಇಲ್ಲೆಲ್ಲ ತುಂಬ ಪ್ಲೇಸಸ್ ಇದೆಯಂತೆ, ಒಂದು ಬಾಡಿಗೆ ಕೊಡ್ತಾರೆ ಇಷ್ಟಿಷ್ಟು ಅಮೌಂಟ್ ಅಂತ ಹೇಳ್ಬಿಟ್ಟು. ಆ ಜಾಗದಲ್ಲಿ ನಾವು ದೇವ್ರನ್ನ ಮಾಡಿಕೊಂಡು ನಾವು ಕೋಳಿ ಮಾಡಿಕೊಂಡು ದೇವ್ರಿಗೆ ನೈವೇದ್ಯ ಕೊಟ್ಟು ಮಾಡೋದು ಅಂತ ಹೇಳಿ ನೋಡಿ ಕೋಳಿ ತಂದಿದ್ದೀವಿ. ಅಲ್ಲಿ ಕೇಳ್ಕೊಂಬರಕ್ಕೆ ಹೋಗ್ತೀವಿ ಅಂತ ಹೇಳಿದ್ರು. ಇವತ್ತು ತುಂಬ ರಶ್ ಇರೋದ್ರಿಂದ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ನೋಡೋಣ ಅಂತ ತುಂಬ ಟ್ರೈ ಮಾಡಿ ಬರ್ತೀವಿ ಅಂತ ಹೇಳ್ಬಿಟ್ಟು ಹೋದರು. ನಾವು ಅದಕ್ಕೆ ದೇವ್ರ ಸಾಮಾನೆಲ್ಲ ಜೋಡಿಸ್ಕೊಳ್ಳೋಣ. ನಾವು ದೇವರಿಗೆ ಸೀರೆ, ಮಡ್ಲಕ್ಕಿ, ಹಣ್ಣು, ಕಾಯಿ, ಅರಿಶಿನ ಕುಂಕುಮ
ಬೆಲ್ಲ, ನಿಂಬೆಹಣ್ಣು, ಹೂನಾರ, ಹೂವು ಎಲ್ಲ ತೊಗೊಂಬಂದಿದ್ವಿ. ಬಿಡಿ ಹೂವು ಅಂತ ಹೇಳಿ ಬಳೆ ಎಲ್ಲ ಅಂದರೆ ಮಡ್ಲಕ್ಕಿಗೆ ಏನೇನು ಕೊಡ್ತಾರೆ ಅದೆಲ್ಲ ತೊಗೊಂಬಂದಿದ್ವಿ. ಅದೆಲ್ಲ ರೆಡಿ ಮಾಡಿಕೊಂಡು ತೊಗೊಂಡು ಹೋದ್ವಿ. ನೋಡಿ ತುಂಬ ರಶ್ ಇದೆ. ಎಷ್ಟು ರಶ್ ಇದೆ ಅಂತಂದರೆ 1 ಅವರ್ ಆಗುತ್ತೆ ಮ್ಯಾಕ್ಸಿಮಮ್. ತುಂಬ ರಶ್ ಇದೆ ಒಳಗಡೆ ಎಲ್ಲ. 2 ಕಡೆ ಡೋರ್ ಇದೆ. ಒಂದು ಕಡೆ ಡೋರಲ್ಲಿ ಬಿಡ್ತಾಯಿದ್ದಾರೆ, ಇನ್ನೊಂದು ಕಡೆ ಡೋರಲ್ಲೂ ಬಿಡ್ತಿದ್ದಾರೆ. ಇವಾಗೇನೋ ನಿಲ್ಲಿಸಿದ್ರು ಅಂತ ಹೇಳಿದ್ರು. ಒಂದು ಕಡೆಯಿಂದ ಹೋಗಿ ಒಂದು ಕಡೆಯಿಂದ ಬರೋ ಥರ ಅಂತ ಹೇಳ್ಬಿಟ್ಟು. ಕಾಯಿ ಎಲ್ಲ ನಾವು ಈಚೆನೇ ಹೊಡ್ಕೊಂಡು ಹೋಗ್ಬೇಕಾಗುತ್ತೆ, ಏಕೆಂದರೆ ಒಳಗಡೆ ಹೊಡೆದು ಪೂಜೆ ಮಾಡೋವಷ್ಟು ಟೈಮು ಇಲ್ಲ. ನೋಡಿ ತುಂಬ ರಶ್ ಇದೆ. ಹಂಗಾಗಿ ಇಲ್ಲಿ ನೋಡಿ ಯಾರೋ ಹರಕೆ ಕಟ್ಕೊಂಡಿದ್ದಾರೆ ಅನಿಸುತ್ತೆ. ಇಷ್ಟು 101 ಕಾಯಿ ಹೊಡಿತೀವಿ ಅಂತ, ಅದಕ್ಕೋಸ್ಕರ ಆ ಥರ ಹೊಡಿತಾ ಇದ್ದಾರೆ. ಮತ್ತು ಕೆಲವೊಬ್ಬರು ಮನೆ ದೇವರು ಅಂತ ಹೇಳ್ಬಿಟ್ಟು, ಹೆಣ್ಣು ದೇವರು ಅಂತ ಹೇಳ್ಬಿಟ್ಟು ಆರತಿ ಎಲ್ಲ ಮಾಡ್ಕೊಂಬಂದಿದ್ರು. ನಾವು ಅದೆಲ್ಲ ಗೊತ್ತಿರಲಿಲ್ಲ, ಫಸ್ಟ್ ಟೈಮ್ ಹೋಗ್ತಾ ಇರೋದು. ಈಗ ಫಸ್ಟ್ ಟೈಮ್ ಎಲ್ಲ ನೋಡಿದ್ವಿ ಏನೇನು ಮಾಡ್ಕೊಂಡು ಹೋಗ್ತಾರೆ, ಯಾವ ಥರ ಇರುತ್ತೆ ಅಂತ. ನಾವು ಗೊತ್ತಿರಲಿಲ್ವಲ್ಲ, ಹಂಗಾಗಿ ಅಕ್ಕಪಕ್ಕ ಕೇಳಿದ್ವಿ ಯಾವ ಥರ ಇದು, ಇಲ್ಲಿ ಹೋಗಿ ಏನೇನು ಕೊಡಬೇಕು ಅಂತ. ಹಂಗಾಗಿ ಸ್ವಲ್ಪ ಒಂದು ಐಡಿಯಾ ಇರೋದ್ರಿಂದ ಮಡ್ಲಕ್ಕಿ ಎಲ್ಲ ತೊಗೊಂಬಂದ್ವಿ. ನೋಡಿ ನಮ್ಮ ಪಾಪ ನೋಡಿ ಹೆಗ್ಲ ಮೇಲೆ ಕೂತ್ಕೊಂಡವಳು, ಸಿಕ್ಕಾಬಟ್ಟೆ ಬಿಸಿಲು, ಸಿಕ್ಕಾಬಟ್ಟೆ. ಮತ್ತು ಈ ದೇವರಿಗೆ ಮಸಣಿಕಮ್ಮ ಅಂತಲೂ ಅಂತಾರೆ, ಪಿರಿಯಾಪಟ್ಟಣದಮ್ಮ ಅಂತಲೂ ಅಂತಾರೆ. ತುಂಬ ರಶ್ ಇತ್ತು. ನಾವೆಲ್ಲ ಸಾಹಸ ಮಾಡಿ ನುಗ್ಗಿದ್ವಿ, ನಾನು, ಅಣ್ಣ, ಅಮ್ಮ ಎಲ್ಲ. ಪಾಪು ಮತ್ತು ಅಜ್ಜಿ ಏನು ರಶಲ್ಲಿ ಇದು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವರನ್ನು ಈಚೆನೇ ನನ್ನ ತಮ್ಮ ಇರಿಸ್ಕೊಂಡಿದ್ದ. ಈ ರಶಲ್ಲಿ ಹೋಗೋಕ್ಕಾಗಲ್ಲ, ಏಕೆಂದರೆ ಹೋಗ್ತಾ ಹೋಗ್ತಾ ಇಕ್ಕಟ್ಟಲ್ಲಿ ಸಿಕ್ಕಾಬಟ್ಟೆ ನೂಗ್ತಾಯಿದ್ರು ಜನ ರಶಲ್ಲಿ. ನಾವು ಮುಂದೆ ಹೋಗಬೇಕು ಅಂತ. ಬಿಸಿಲು ಬೇರೆ ಇತ್ತು ತುಂಬ, ಹಂಗಾಗಿ ತಡೆಯೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು, ಅಜ್ಜಿ ಕೈಲಾಗಲ್ಲ ಈ ರಶಲ್ಲಿ, ಉಸಿರು ಕಟ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಅಜ್ಜಿನೇ ಸಪ್ರೇಟಾಗಿ ಇದು ಮಾಡಿದ್ವಿ. ಈಗ ನೋಡಿ ಇಷ್ಟು ಹೊತ್ತು ಕಾದು 1 ಅವರೇನೋ ಕಾದು ಒಳಗಡೆ ಬಂದ್ವಿ. ಒಳಗಡೆ ಬಂದು ಸಖತ್ ರಶು, ಎಷ್ಟೊತ್ತಾದರೂ ಬಿಡ್ತಲೇ ಇಲ್ಲ. ಗೆಸ್ಟ್ ಬಂದವ್ರೆ ಅಂತಲೂ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಲೇಟ್ ಮಾಡಿದ್ರು. ಇವಾಗ ಜಗ್ಗೇಶ್ ಬಂದಿದ್ರು ಅಂತ ಹೇಳ್ಬಿಟ್ಟು ಅವ್ರಿಗೆ ತುಂಬ ಹೊತ್ತು ಅಲ್ಲಿ ಪೂಜೆ ಮಾಡ್ತಾಯಿದ್ರು. ಎಲ್ಲರೂ ಕೇಕೆ ಹಾಕ್ತಾಯಿದ್ರು. ಯಾರು ಬಂದಿದ್ದಾರೆ ಅಂತ ಗೊತ್ತಾ ದೇವಸ್ಥಾನಕ್ಕೆ? ಆಲ್ರೆಡಿ ಒಳಗಡೆ ಹೋಗಿದ್ದಾರೆ ಜಗ್ಗೇಶ್ ಅವರು. ಈಚೆ ಬರ್ತಾರೆ ನೋಡಿ ಇವಾಗ. ಅವರು ಪೂಜೆ ಎಲ್ಲ ಮುಗಿಸ್ಕೊಂಡು ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿಸಿದ್ರು. ಎಲ್ಲ ಕಿರ್ಚಾಡ್ತಾಯಿದ್ರು. ಎಲ್ಲ ಪೂಜೆ ಎಲ್ಲ ಆಯಿತು. ಎಲ್ಲ ತೀರ್ಥ ಎಲ್ಲ ತೊಗೊಂಡ್ವಿ. ಅಜ್ಜಿ ಮತ್ತು ಅಣ್ಣ ಮತ್ತು ಪಾಪು ದರ್ಶನ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ವಯಸ್ಸಾದವ್ರಿಗೆ ಸಪ್ರೇಟಾಗಿ ಈ ಕಡೆ ಸೈಡ್ ಬಿಡ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಸಹ ವಿಸಿಟ್ ಮಾಡಿರಲಿಲ್ಲ. ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಅಜ್ಜಿಗೆ ಆಗಲ್ಲ ಅಂತ ಹೇಳ್ಬಿಟ್ಟು ಹೋದ್ವಿ, ದರ್ಶನ ಮಾಡ್ಕೊಂಬಂದರು. ಆದರೂ ಜನಗಳನ್ನ ತುಂಬ ಹೊತ್ತು ಕಾಯಿಸಿದ್ರು. ಜಗ್ಗೇಶ್ ಅವರು ಗೆಸ್ಟ್ಗಳು ಬರ್ತಾರೆ ಅಂತ ಹೇಳ್ಬಿಟ್ಟು ಈ ಥರ ಅವರು ಬಂದು ತೊಂದರೆ ಕೊಟ್ಟರು ತುಂಬ ಜನಕ್ಕೆ. ಎಲ್ಲರೂ ಸಹ ಕಿರ್ಚಾಡ್ತಾಯಿದ್ರು, ತುಂಬ ಜನ ಬಂದಿದ್ದಾರೆ. ಇದೊಂದು ಜಾಗ ಕೊಟ್ಟಿದ್ದಾರೆ ನಮಗೆ, ಕೋಳಿ ಕುಯ್ದು ಇಲ್ಲಿ ಮಾಡಿಕೊಂಡು ಊಟ ಮಾಡಿಕೊಂಡು ಹೋಗೋದು. ಇವಾಗ ಕೋಳಿ ಕುಯ್ಸ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕೆ ತೀರ್ಥ ಎಲ್ಲ ಚಮಗಿಸಿ ಎಲ್ಲ ನನಗೆ ಫುಲ್ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಅಲ್ಲಲ್ಲೇ ಸ್ವಲ್ಪ ಸ್ವಲ್ಪ ಮಾಡಿದೆ. ನೋಡಿ ನಾವು ಅಲ್ಲಿ ತುಂಬ ಇಕ್ಕಟ್ಟಾಗಿತ್ತು. ಆ ಕಡೆ ಜಾಗ ಒಂಥರ ಗಿಜಿ ಗಿಜಿ ಅನ್ನಿಸ್ತಿತ್ತು. ಅದಕ್ಕೋಸ್ಕರ ಈ ಕಡೆ ಒಬ್ಬರು ಅಡುಗೆ ಮಾಡಿಕೊಂಡು ಊಟ ಮಾಡಿಕೊಂಡು ದೇವರೆಲ್ಲ ಮಾಡ್ಕೊಂಡು ಹೋದರು. ಆ ಜಾಗ ಸಿಕ್ತು ಅಂತ ಹೇಳ್ಬಿಟ್ಟು ನಾವು ಈ ಕಡೆನೇ ಬಂದ್ವಿ. ನಾವು 2 ನಾಟಿ ಕೋಳಿ ತೊಗೊಂಬಂದಿದ್ವಿ. ಅದನ್ನು ದೇವ್ರು ಮಾಡಿ ಅವರು ಕೋಳಿ ಎಲ್ಲ ಕ್ಲೀನ್ ಮಾಡಿಸ್ಕೊಂಬಂದ್ರಲ್ಲ, ಅಷ್ಟೊತ್ತಿಗೆ ನಾವು ಮಸಾಲೆ ಎಲ್ಲ ರುಬ್ಕೊಂಡು ಇಟ್ಕೊಂಡಿದ್ವಿ. ಈಗ ನಮಗೆ ಮಿಕ್ಸಿ ಇರಲಿಲ್ಲ, ಹಂಗಾಗಿ ಇಲ್ಲಿ ಕಲ್ಲಿತ್ತು ಅಂತ ಹೇಳ್ಬಿಟ್ಟು ನಮ್ಮಮ್ಮ ರುಬ್ತಾಯಿದ್ದೆ. ಈಗ ಒಗ್ಗರಣೆ ಹಾಕ್ಕೊಂಡು ಕೋಳಿ ಎಲ್ಲ ತೊಳ್ಕೊಂಡು ಇಟ್ಕೊಂಡು ಒಗ್ಗರಣೆ ಹಾಕ್ಕೊಂಡು ಬೇಯಿಸ್ತಾ ಇದ್ದೀವಿ. ಮಸಾಲೆ ರುಬ್ಬೋವರೆಗೂ ನಾವು ಮುದ್ದೆಗೆ ಮತ್ತು ಅನ್ನ ಎಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀವಿ. ಇಲ್ಲಿ ಗ್ಯಾಸು ಮತ್ತು ರೂಮು ಎಲ್ಲ ಕೊಡ್ತಾರೆ. ಪಾತ್ರೆಗಳು ಬೇಕಾದ್ರೂ ಕೊಡ್ತಾರೆ. ಬಟ್ ನಾವು ಪಾತ್ರೆ ಎಲ್ಲ ತೊಗೊಂಬಂದಿದ್ವಿ, ಹಂಗಾಗಿ ಏನೋ ಅದು ನಾವು ತೊಗೊಳ್ಳಿಲ್ಲ. ಅಂದರೆ ಇಷ್ಟು ಅವರ್ಗೆ ಇಷ್ಟು ಅಮೌಂಟು ಅಂತ ಹೇಳ್ಬಿಟ್ಟು ಜನನೂ ಲೆಕ್ಕ ಹಾಕ್ತಾರೆ, ಹವರು ಲೆಕ್ಕ ಹಾಕ್ತಾರೆ, ಆ ಥರ ಇಲ್ಲಿ. ಓಕೆ, ನಮಗೆ ಓಕೆ ಕಂಫರ್ಟಬಲಾಗಿ ಅನ್ನಿಸ್ತು ಲಾಸ್ಟಲ್ಲಿ. ಆ ಕಡೆ ಕೊಟ್ಟಿದ್ದು ನಮ್ಗೆ ಇಷ್ಟ ಆಗಿಬಿಟ್ಟಿರಲಿಲ್ಲ. ಈ ಕಡೆ ಓಕೆ ಚೆನ್ನಾಗಿದೆ, ಎಲ್ಲ ಕಸ ಹೊಡ್ಕೊಂಡು ನೀಟಾಗಿ ಮಾಡಿಕೊಂಡು ಇದು ಮಾಡಿ. ಈಗ ನೋಡಿ ಕೋಳಿ ಸಾರು ಕುದೀತಾ ಐತೆ, ಅನ್ನ ಎಲ್ಲ ಆಯಿತು, ಮುದ್ದೆಗೆ ರೆಡಿ ಮಾಡ್ಕೊತಾ ಇದ್ದೀವಿ. ನಾವು ಫಸ್ಟ್ ಟೈಮ್ ಈ ಥರ ಹೊರ್ಗಡೆ ಬಂದು ಈ ಥರ ಎಲ್ಲ ಅಡುಗೆ ಎಲ್ಲ ಮಾಡ್ತಾ ಇರೋದು. ಇವಾಗ ಮುದ್ದೆ ಆಗಿದೆ, ಎಲ್ಲ ನಮ್ಮಮ್ಮ ಕೂಡಿಸ್ಕೊಡ್ತು. ಏಕೆಂದರೆ ಜಾಸ್ತಿ ಇಟ್ಟಿದೆಯಲ್ಲ, ನನಗೆ ಇದು ಮಾಡೋಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು ಚೆನ್ನಾಗಿ ನಾದಿ ಎಲ್ಲ ಮಾಡ್ತಾಯಿತ್ತು. ಇನ್ನೇನು ಕೋಳಿ ಸಾಂಬಾರು ಆಯಿತು.
ಚೆನ್ನಾಗಿದೆ ಟೇಸ್ಟ್ ಎಲ್ಲ ಸರಿ ಇದೆಯಾ ಅಂತ ನೋಡ್ತಾಯಿದ್ರು. ಮುದ್ದೆ ಎಲ್ಲ ಕಟ್ಬಿಟ್ಟು ನಾವು ನೋಡಿ ಈ ಥರ ಅಡಿಕೆ ಪಟ್ಟೆ ತೊಗೊಂಡು ಮುದ್ದೆ ಎಲ್ಲ ಕಟ್ಕೊಂಡ್ವಿ. ಒಂದು 15 ಮುದ್ದೆ ಅದು. ನಾಟಿ ಕೋಳಿ ಸಾರು ಹೆಂಗೆ ಘಮ ಘಮ ಅಂತ ಕೊತ ಅಂತ ಕುದೀತೈತೆ ನೋಡಿ. ತುಂಬ ಚೆನ್ನಾಗಿತ್ತು. ಕಲ್ಲರ್ ರುಬ್ಬಿರೋದ್ರಿಂದ ಇನ್ನೂ ಚೆನ್ನಾಗಾಗಿರುತ್ತೆ, ಸೂಪರಾಗಿರುತ್ತೆ. ಒಂದು 20 ಜನ ಊಟ ಮಾಡ್ಬೋದು ಅಷ್ಟು ಮಾಡಿದ್ವಿ. ಯಾರಾದರೂ ಬಂದರೆ ಎಲ್ಲ ಅವ್ರಿಗೂ ಕೊಡೋಣ ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ಎಲ್ರಿಗೂ ಬಡಿಸ್ಬಿಟ್ಟು ನಾನು ಅನ್ನ ಎಲ್ಲ ಆಗೋವರೆಗೂ ಎಲ್ಲರಿಗೂ ಬಡಿಸ್ಬಿಟ್ಟು ನಾನು ಕೂತ್ಕೊಂಡೆ. ಲಾಸ್ಟಲ್ಲಿ ಕೂತ್ಕೊಂಡು ಊಟ ಮಾಡಿಕೊಂಡೆ. ತುಂಬ ಚೆನ್ನಾಗಿತ್ತು, ಸಖತ್ತಾಗಿತ್ತು. ಎಲ್ಲ ದೇವ್ರ ಕೃಪೆ. ನಾವು ಯಾವತ್ತೂ ಆ ದೇವ್ರನ್ನೇ ನೋಡೇ ಇಲ್ಲ, ನಮಗೆ ಗೊತ್ತೇ ಇಲ್ಲ, ಊರೇನು ಎತ್ತ ಏನು ಅಂತ ಗೊತ್ತಿಲ್ಲ. ಆ ದೇವರು ನಮ್ಮನ್ನು ಕರೆಸ್ಕೊಂಡು ಈ ಥರ ಎಲ್ಲ ಮಾಡಿದ್ದಾಳೆ. ತುಂಬ ಚೆನ್ನಾಗಿತ್ತು. ಲಾಸ್ಟಲ್ಲಿ ನನಗಂತೂ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು. ನನ್ನ ಲೈಫಲ್ಲಿ ನಮ್ಮ ಮನೆ ದೇವರು, ಹೆಣ್ಣು ದೇವರು ಅದು ತುಂಬ ಚೆನ್ನಾಗಿತ್ತು. ಯಾರೆಲ್ಲ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ.